ಪ್ಯಾರಾಸೈಟ್ ದ ಗ್ರೇ. ಪ್ಯಾರಾಸೈಟ್ ಅಂದ್ರೆ ಒಂದು ಜೀವಿ, ಅದು ಇನ್ನೊಂದು ಜೀವಿಯಲ್ಲಿ ಬದುಕತ್ತೆ. ಆ ಪ್ಯಾರೆಂಟ್ ಜೀವಿ ಈ ಪ್ಯಾರಾಸೈಟ್ ಜೀವಿಗೆ ಸಿಗಲಿಲ್ಲ ಅಂದ್ರೆ ಇದು ಸತ್ತು ಹೋಗುತ್ತೆ. ಹಾಗೆ ಒಂದಷ್ಟು ಪ್ಯಾರಾಸೈಟ್ಗಳು ಮನುಷ್ಯರ ಬ್ರೈನ್ ಮೇಲೆ ಕಂಟ್ರೋಲ್ ಮಾಡಿಕೊಂಡು ನಾರ್ಮಲ್ ಮನುಷ್ಯರನ್ನ ಕೊಂದು ಹಾಕುತ್ತಾ ತಮ್ಮ ಸಂತತಿಯ ಬಲವನ್ನ ಹೆಚ್ಚಿಸಲು ಪ್ರಯತ್ನ ಮಾಡ್ತವೆ. ಆದರೆ ಅದೇ ತಳಿಯ ಒಂದು ಜೀವಿಗೆ ಯಾವುದೋ ಬಲವಾದ ಕಾರಣಕ್ಕೆ ಇಂತಹ ತನ್ನದೇ ಪ್ರಜಾತಿಯವರಿಗೆ ಸಪೋರ್ಟ್ ಮಾಡೋಕೆ ಸಾಧ್ಯ ಆಗದೆ ವಿರುದ್ಧ ನಿಲ್ಲುವ ಪರಿಸ್ಥಿತಿ ಎದುರಾಗುತ್ತೆ. ಬರೀ ಅಷ್ಟೇ ಅಲ್ಲ, ಈ ಪ್ಯಾರಾಸೈಟ್ ಜೀವಿಗಳಿಗೆ ದೊಡ್ಡ ಗುರಿ ಇರುತ್ತೆ. ಅದು ಏನು, ಇವರನ್ನ ತಡೆಯೋರು ಯಾರು, ಸೀರೀಸ್ ನ ಕಥೆಯಲ್ಲಿ ನೋಡೋಣ. ಹಾಗೆ ಹಿಂದೆ ದ ನೈಟ್ ಏಜೆಂಟ್ ಅಂತ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸೀರೀಸ್ ಅನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದನ್ನ ಒಂದು ಸಲ ಚೆಕ್ಔಟ್ ಮಾಡಿ. ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿ ಒಂದು ದೊಡ್ಡ ಈವೆಂಟ್ ನಡೆಯುತ್ತಾ ಇರುತ್ತೆ. ತುಂಬಾ ಜನ ಸೇರಿದ್ದರು. ಆಗ ಮೇಲಿಂದ ಒಂದು ಹುಳ ಕೆಳಗೆ ಇಳಿದು ಬರುತ್ತೆ. ಅದು ಭೂಮಿಯ ಮೇಲಿನ ಹುಳ ಅಲ್ಲ. ಸಿಕ್ಕಾಪಟ್ಟೆ ಸ್ಪೀಡ್ ಅಲ್ಲಿ ಬಂದ ಹುಳ ನಶೆಯಲ್ಲಿ ತೇಲಾಡ್ತಾ ಇದ್ದ ಒಬ್ಬ ಯುವಕನ ಕಿವಿಯಲ್ಲಿ ನುಗ್ಗತ್ತೆ. ಅಷ್ಟೊತ್ತು ನೆಟ್ಟಗಿದ್ದ ಅವನಿಗೆ ತಲೆ ಸಿಡಿದಂತೆ ಆಗತ್ತೆ. ಮುಖ ಎಲ್ಲ ಕೆಂಪಾಗಿ ಮತ್ತೆ ಯಥಾಸ್ಥಿತಿಗೆ ಹೋಗ್ತಾನೆ. ಆಗ ಬಂದ ಅವನ ಗರ್ಲ್ ಫ್ರೆಂಡ್ ನಾವೆಲ್ಲಿ ಬಂದಿರೋದು ಕುಣಿಯೋಕೆ, ಹೀಗೆ ಆಲಸಿ ತರ ಬಿದ್ದುಕೊಂಡು ಇರೋದಿಕ್ಕೆ ಅಲ್ಲ ಅಂತ ಹೇಳ್ತಾ ಅವನನ್ನ ಎಬ್ಬಿಸಿಕೊಂಡು ಹೋಗೋಕೆ ನೋಡ್ತಾಳೆ. ಅವನು ಮಾತ್ರ ಹೇಳಲ್ಲ. ಅದರಿಂದ ಅವಳು ಚಿಟಿಮಿಟಿ ಆಗಿ ಅವನನ್ನ ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಸ್ವಲ್ಪ ಹೊತ್ತು ಕಳೆದಿತ್ತು, ಅವನಿಗೆ ಪ್ರಜ್ಞೆ ಬರುತ್ತೆ. ಮುಖದ ಮೇಲೆ ಯಾವುದೇ ಎಕ್ಸ್ಪ್ರೆಷನ್ ಇರಲ್ಲ. ಸೀದಾ ಕುಣಿದಾಡುತ್ತಾ ಇದ್ದ ಜನರ ಮಧ್ಯಕ್ಕೆ ಹೋಗ್ತಾನೆ. ಅವನು ಹಾಗೆ ಹೋಗ್ತಾ ಇರೋದು ಕಂಡ ಅವನ ಗರ್ಲ್ ಫ್ರೆಂಡ್ಗೆ ಅವನಿಗೆ ತನ್ನ ಮೇಲೆ ಸಿಟ್ಟು ಬಂದಿದೆ. ಹಾಗಾಗಿ ಅವನು ಇಗ್ನೋರ್ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಅವನನ್ನ ಕನ್ವಿನ್ಸ್ ಮಾಡಲು ನೋಡ್ತಾಳೆ. ಆಗ ಅವನು ಅಂದ್ರೆ ಆಗಲೇ ಅವನ ಕಿವಿಯೊಳಗೆ ಹೊಕ್ಕಿದ್ದ ಪ್ಯಾರಾಸೈಟ್ ತನ್ನ ನಿಜ ರೂಪ ಕಾಣಿಸುತ್ತೆ. ಬುರುಡೆಯನ್ನ ಬಿಚ್ಚಿಕೊಂಡು ಅದೇ ಜಾಗದಲ್ಲಿ ಉದ್ದುದ್ದ ಮಾಂಸಖಂಡಗಳನ್ನ ಹೊರಗೆ ಹಾಕಿ ಆ ಹುಡುಗಿಯನ್ನ ಒಂದೇ ಏಟಿಗೆ ಕತ್ತರಿಸಿ ಹಾಕತ್ತೆ. ಅದು ಬರೀ ಬೊಜ್ಜು ಮಾಂಸಖಂಡ ಆಗಿರ್ಲಿಲ್ಲ, ಕತ್ತಿಯಂತೆ ಹರಿತವಾಗಿತ್ತು. ಬರೀ ಅವಳೊಬ್ಬಳೇ ಅಲ್ಲ, ಅಲ್ಲಿದ್ದ ಸುಮಾರಷ್ಟು ಜನ ಈ ಮಾನ್ಸ್ಟರ್ನ ದಾಳಿಗೆ ಸತ್ತು ಹೋಗ್ತಾರೆ. ಇನ್ನು ಸೀನ್ ಶಿಫ್ಟ್ ಆಗುತ್ತೆ. ಒಬ್ಬ ಸೂಪರ್ ಮಾರ್ಕೆಟ್ ಅಲ್ಲಿ ಮೀಟ್ ಪರ್ಚೇಸ್ ಮಾಡಿದ್ದ. ಅದಕ್ಕೆ ಅವನು ಪ್ರೈಸ್ ಟ್ಯಾಗ್ ಹಾಕಿಸಿಕೊಳ್ಳಬೇಕಿತ್ತು. ಅದಕ್ಕಾಗಿಯೇ ಕೌಂಟರ್ ಅಲ್ಲಿ ನಿಂತಿದ್ದ. ಅಲ್ಲಿದ್ದ ಎಂಪ್ಲಾಯಿ ಟ್ಯಾಗಿಂಗ್ ಮಿಷಿನ್ ಹಾಳಾಗಿದೆ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅದು ಕಿವಿಯಲ್ಲಿ ಬ್ಲೂಟೂತ್ ಹಾಕಿಕೊಂಡು ಇದ್ದ ಇವನಿಗೆ ಗೊತ್ತೇ ಆಗಲ್ಲ. ಹಂಗೆ ತೆಗೆದುಕೊಂಡು ಹೋಗಿ ಬಿಲ್ ಕೌಂಟರ್ ಅಲ್ಲಿದ್ದ ಹುಡುಗಿ ಸೂಯಿನ್ಗೆ ಕೊಡ್ತಾನೆ. ಅವಳು ಪ್ರೈಸ್ ಟ್ಯಾಗ್ ಇಲ್ಲದಿದ್ದಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಇಷ್ಟೊತ್ತು ಶಾಂತವಾಗಿದ್ದ ಆ ವ್ಯಕ್ತಿಗೆ ಇವಳು ಶಾಂತ ರೀತಿಯಿಂದ ಪ್ರೈಸ್ ಟ್ಯಾಗ್ ಹಾಕಿಕೊಂಡು ಬನ್ನಿ ಅಂತ ಹೇಳಿದ್ದು ಕೇಳಿ ಕೆಟ್ಟ ಕೋಪ ಬಂದು ಬಿಡುತ್ತೆ. ಅವಳಿಗೆ ಕೆಟ್ಟ ಮಾತಲ್ಲಿ ಬೈತಾನೆ, ಇದು ನನ್ನ ಕೆಲಸ ಅಲ್ಲ, ಗಿರಾಕಿಗಳನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತ ಕೂಗಾಡ್ತಾನೆ. ಆದರೆ ಕೈಯಲ್ಲಿ ಏನು ಮಾಡೋಕೆ ಆಗಲ್ಲ. ಅದೇ ಸಿಟ್ಟಲ್ಲಿ ಒಬ್ಬಳೇ ಸಿಗುವ ಒಂದು ಗತಿ ಕಾಣಿಸ್ತೇನೆ ಅಂತ ಗೊಣಗುತ್ತಾ ಅಲ್ಲಿಂದ ಹೋಗ್ತಾನೆ. ಇನ್ನು ಸೂಯಿನ್ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಪಾರ್ಕಿಂಗ್ ಲಾಟ್ ಅಲ್ಲಿ ಒಂದು ಕಾರ್ ನಿಂತಿತ್ತು. ಇವಳು ಸ್ಕೂಟರ್ ಹತ್ತಿ ಮನೆಗೆ ಹೋಗುವಾಗಲೂ ಅದೇ ಕಾರ್ ಇವಳನ್ನ ಫಾಲೋ ಮಾಡಿಕೊಂಡು ಬರ್ತಾ ಇತ್ತು. ಇವಳ ಮನೆ ಇದ್ದಿದ್ದು ಸಿಟಿಯ ಹೊರಗಿನ ಏರಿಯಾದಲ್ಲಿ ಆಗಿತ್ತು. ಇವಳು ನಿರ್ಜನ ಪ್ರದೇಶಕ್ಕೆ ಬಂದಾಗ ಅದೇ ಕಾರ್ ಇವಳ ಸ್ಕೂಟರ್ಗೆ ಡಿಕ್ಕಿ ಹೊಡೆಯುತ್ತೆ. ಡ್ರೈವರ್ ಯಾರು ಅಂತ ನೋಡಿದ್ರೆ ಸೂಪರ್ ಮಾರ್ಟ್ ಅಲ್ಲಿ ಜಗಳ ಆಡಿದ್ದ ಗಿರಾಕಿಯಾಗಿದ್ದ. ಅವನಿಗೆ ಸಿಟ್ಟು ಇನ್ನೂ ಇಳಿದಿರ್ಲಿಲ್ಲ. ಸೂಯಿನ್ ರಸ್ತೆ ಬದಿಯಲ್ಲಿ ಬಿದ್ದಿದ್ದಳು. ಇವನು ಮತ್ತಷ್ಟು ಕೆಟ್ಟ ಮಾತುಗಳಿಂದ ಬೈತಾ ಅವಳಿಗೆ ಚಾಕು ತೆಗೆದು ಸ್ಟ್ಯಾಬ್ ಮಾಡ್ತಾನೆ. 2-3 ಸಲ ಚುಚ್ಚಿ ನಂತರ ತನ್ನಷ್ಟಕ್ಕೆ ಹುಚ್ಚನ ಹಾಗೆ ಕೂಗಾಡ್ತಾನೆ. ಆಗ ಅವಳು ತಪ್ಪಿಸಿಕೊಳ್ಳೋಕೆ ಅಂತ ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಇವನು ಅಷ್ಟಕ್ಕೂ ಅವಳನ್ನ ಬಿಡಲ್ಲ. ಕೊಂದೇ ಬಿಡ್ತೀನಿ ಅಂತ ಹೇಳ್ತಾ ಅವಳ ಹತ್ತಿರ ಹೋಗ್ತಿದ್ದ. ಆಗ ಏನಾಯ್ತೋ ಏನೋ, ಧಸಕ್ ಅಂತ ಕೊಲ್ಲಲು ಬರ್ತಾ ಇದ್ದವನೇ 2 ತುಂಡಾಗಿ ಬೀಳ್ತಾನೆ. ಈ ಘಟನೆಯನ್ನ ಪೊಲೀಸರಿಗೆ ತಿಳಿಸಲಾಗಿತ್ತು. ಸೂಯಿನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಳು. ಈ ಕೇಸ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಚುಲ್ಮಿನ್ ಕೇಸ್ ಬಗ್ಗೆ ಡೀಟೇಲ್ಸ್ ಕೇಳಿದಾಗ ಆಶ್ಚರ್ಯ ಆಗತ್ತೆ. ಸಸ್ಪೆಕ್ಟ್ಗೆ ಯಾವುದೋ ಫೋಬಿಯಾ ಇತ್ತು. ಅದೇ ಕಾರಣಕ್ಕೆ ಅವನು ತಲೆ ಹಾಳು ಮಾಡಿಕೊಂಡೇ ಇರ್ತಿದ್ದ. ಆದರೆ ವಿಷಯ ಅದಲ್ಲ. ಕೊಲೆ ಮಾಡೋಕೆ ಬಂದವನು ಹೇಗೆ ಅಸಹಜವಾಗಿ ಕೊಲೆ ಆದ ಅಂತ ಪೊಲೀಸರಿಗೆ ತಲೆಬಿಸಿಯಾಗಿತ್ತು. ನಂತರ ವಿಕ್ಟಿಮ್ ಬಗ್ಗೆ ವಿಚಾರಿಸಿದಾಗ ವಿಕ್ಟಿಮ್ ಸೂಯಿನ್ ಅಂತ ಗೊತ್ತಾಗಿ ಚುಲ್ಮಿನ್ಗೆ ಗಾಬರಿಯಾಗತ್ತೆ. ಯಾಕೆಂದ್ರೆ ಮೊದಲಿಂದಲೂ ಸೂಯಿನ್ ಅವನ ಮಗಳ ಹಾಗೆ ಇದ್ದಳು. ಅದು ಅವಳನ್ನ ಒಂದು ಕ್ರೂರವಾದ ಕೇಸಲ್ಲಿ ವಿಕ್ಟಿಮ್ ಆಗಿದ್ದಾಗ ಇದೇ ಚುಲ್ಮಿನ್ ಕಾಪಾಡಿದ್ದ. ಅದನ್ನ ಮುಂದೆ ನೋಡೋಣ. ಈಗ ಸೂಯಿನ್ ರಕ್ತದ ಮಡುವಿನಲ್ಲೇ ಬಿದ್ದಿದ್ದರೂ ಅವಳಿಗೆ ಯಾವ ಗಾಯವೂ ಆಗಿರ್ಲಿಲ್ಲ. ಅದೇ ಕಿಲ್ಲರ್ ಸ್ಟ್ಯಾಬ್ ಮಾಡಿದ್ದ ಜಾಗದಲ್ಲಿಯೂ ಗಾಯ ಇರಲಿಲ್ಲ, ಕಲೆ ಮಾತ್ರ ಇತ್ತು. ಡಾಕ್ಟರ್ಗಳು ಇದು ತುಂಬಾ ಹಳೆಯ ಗಾಯ ಅಂತ ರಿಪೋರ್ಟ್ ಮಾಡಿದ್ದರು. ಇನ್ನು ಬೆಡ್ ಅಲ್ಲಿದ್ದ ಸೂಯಿನ್ಗೆ ಹಳೆಯ ಕೆಟ್ಟ ನೆನಪುಗಳು ಕಣ್ಣಿಗೆ ಕಟ್ತಾ ಇದ್ದವು. ಅದರಲ್ಲಿ ಇವಳ ಅಮ್ಮ ದೂರದಿಂದ ನೋಡಿ ಹತ್ತಿರ ಬಂದು ಕೈಯಲ್ಲಿ ದುಡ್ಡನ್ನ ಇಟ್ಟು ಇನ್ನು ಈ ಕಡೆ ಬರಲೇಬೇಡ ಅಂತ ಹೇಳಿ ಹೋಗ್ತಾಳೆ. ನಂತರ ಅಲ್ಲಿಗೆ ಬಂದ ಚುಲ್ಮಿನ್ ಅವಳ ಹತ್ತಿರ ಸ್ಪಾಟ್ ಅಲ್ಲಿ ಏನಾಗಿತ್ತು ಅಂತ ವಿಚಾರಿಸ್ತಾನೆ. ಅದಕ್ಕೆ ಅವಳು ಸೂಪರ್ ಮಾರ್ಕೆಟ್ ಅಲ್ಲಿ ಜಗಳ ಆಗಿದ್ದು, ನಂತರ ಅದೇ ಗಿರಾಕಿ ಫಾಲೋ ಮಾಡಿಕೊಂಡು ಬಂದು ಚಾಕು ಚುಚ್ಚಿದ್ದು. ನಂತರ ಇವಳು ತಪ್ಪಿಸಿಕೊಳ್ಳೋಕೆ ಅಂತ ಪ್ರಯತ್ನ ಮಾಡ್ತಾ ಪ್ರಜ್ಞೆ ತಪ್ಪಿ ಬಿದ್ದಿದ್ದನ್ನ ಹೇಳ್ತಾಳೆ. ಚಾಕು ಚುಚ್ಚಿದ್ದು ಹೌದಾಗಿದ್ದರೂ ಈಗ ಚುಚ್ಚಿದ ಜಾಗದಲ್ಲಿ ಬರೀ ಮಾರ್ಕ್ ಮಾತ್ರ ಉಳಿದಿದ್ದು ಅವಳಿಗೂ ಆಶ್ಚರ್ಯ ಆಗಿತ್ತು. ಜೊತೆಗೆ ಕೊಲೆ ಮಾಡಲು ಬಂದವನ ಕೊಲೆ ಆಗಿದ್ದು ಕೂಡ. ಅವಳಿಗೆ ಈ ತರಹ ಘಟನೆ ಆಗಿದ್ದು ಮತ್ತೆ ತನ್ನ ಕೆಟ್ಟ ಕಾಲ ಬರ್ತಾ ಇದೆ ಅಂತ ಫೀಲ್ ಆಗುವ ಹಾಗೆ ಮಾಡಿತ್ತು. ಇದೇ ರೀತಿ ಫೀಲ್ ಅವಳು ಚಿಕ್ಕವಳಾಗಿದ್ದಾಗ ಅವಳ ತಂದೆ ಟಾರ್ಚರ್ ಮಾಡಿದಾಗ ಆಗ್ತಾ ಇತ್ತು. ಅದಕ್ಕೆ ಚುಲ್ಮಿನ್ ಅವಳಿಗೆ ಸಮಾಧಾನ ಮಾಡಿ ರೆಸ್ಟ್ ಮಾಡೋಕೆ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಚುಲ್ಮಿನ್ನ ಜೂನಿಯರ್ ಆಫೀಸರ್ ವಾನ್ ಸೂಕ್ ಅಲ್ಲಿಗೆ ಬರ್ತಾನೆ. ಅವನು ಲೇಟ್ ಆಗಿ ಬಂದ ಅಂತ ಸದ್ಯ ಅವನು ಚರ್ಚ್ಗೆ ಜೋರಾಗಿ ಹೋಗ್ತಿದ್ದಾನೆ. ಅಲ್ಲೇನಾದರೂ ಸಿಕ್ಕಿರಬಹುದು ಅಂತ ಎಲ್ಲರೂ ಕಾಲೆಳಿತಾರೆ. ಇನ್ನು ಸೂಯಿನ್ಗೆ ಆ ರಾತ್ರಿ ಪ್ರಾಣ ಹೋದಂತೆ ಹಿಂಸೆ ಆಗ್ತಾ ಇದ್ದಿದ್ದು ಸ್ವಲ್ಪ ಸ್ವಲ್ಪ ನೆನಪಿಗೆ ಬಂದಿತ್ತು.
ಆದರೆ ಕನ್ಫರ್ಮ್ ಆಗಿ ಅಲ್ಲಿ ಏನಾಗಿತ್ತು ಅನ್ನೋದು ಮಾತ್ರ ನೆನಪಿಗೆ ಬರಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಪಿಂಕ್ ಹೋಟೆಲ್ಗೆ ಬಂದಿದ್ದ. ಅಲ್ಲಿ ಅವನ ಮೇಲೆ ಅಟ್ಯಾಕ್ ಆಗತ್ತೆ. ಮಾಡಿದವನು ಕಾಂಗ್ ವೋ ಅಂತ ಒಬ್ಬ ಪುಡಿ ರೌಡಿ. ಅವನು ಮತ್ತೊಂದು ಗ್ಯಾಂಗ್ ಇಂದ ಕಾಂಟ್ರಾಕ್ಟ್ ತಗೊಂಡು ಬಂದಿದ್ದ. ಆದರೆ ದುರಾದೃಷ್ಟವಶಾತ್ ಅವನು ಈ ಗ್ಯಾಂಗ್ಸ್ಟರ್ ನನ್ನು ಮರ್ಡರ್ ಮಾಡೋಕೆ ಆಗಲ್ಲ. ತಾನೇ ಹೊಡೆತ ತಿಂದು ಕೊನೆಗೆ ಆ ಗ್ಯಾಂಗ್ಸ್ಟರ್ ಅರ್ಚಾಡಿಕೊಂಡು ತನ್ನವರನ್ನ ಕರೆದಾಗ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ತಾನೆ. ಓಡಿದವನು ಸೀದಾ ಅಕ್ಕನ ಮನೆಗೆ ಬಂದಿದ್ದ. ಅವನಿಗೆ ಅಕ್ಕ ಹಾಗೂ ತಂಗಿ ಇಬ್ಬರು ಇದ್ದರು. ಆ ಅಕ್ಕ ಮಾತ್ರ ಬ್ರೈನ್ ಟ್ಯೂಮರ್ ಆಗಿದ್ದರು. ಈಗ ಆರಾಮಾಗಿ ನೆಟ್ಟಗೆ ತಿರುಗಾಡಿಕೊಂಡು ಇದ್ದಳು. ಅದೇ ತಂಗಿಯ ಬಗ್ಗೆ ಕೇಳಿದರೆ ಅವಳು ಸಿಗುವ ಹಾಗಿಲ್ಲ, ದೂರ ಹೋಗಿದ್ದಾಳೆ ಅಂತ ಅಕ್ಕ ಹೇಳ್ತಾಳೆ. ಇವನು ಬಂದಿರುವುದು ಅಕ್ಕನಿಗೆ ಇಷ್ಟ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕೆಂದ್ರೆ ಅವಳ ಮುಖದ ಭಾವನೆ ಆ ರೀತಿಯಾಗಿತ್ತು. ಅವಳ ಡ್ರೆಸ್ಸಿಂಗ್ ಸ್ಟೈಲ್, ನಡವಳಿಕೆಯೆಲ್ಲ ನೋಡಿ ಅಕ್ಕ ಯಾವಾಗಿನಿಂದ ಈ ರೀತಿ ಆದಳು ಅಂತ ಯೋಚಿಸ್ತಾ ಕಾಂಗ್ ವೂ ರೂಮಿಗೆ ಹೋಗ್ತಾನೆ. ಡ್ರಾಯರ್ ಅಲ್ಲಿ ತಂಗಿಯ ಫೋನ್ ಇತ್ತು. ತಂಗಿ ಹೇಳದೆ ಕೇಳದೆ ಅದು ಫೋನನ್ನು ಬಿಟ್ಟು ಎಲ್ಲಿಗೂ ಹೋಗುವವಳಲ್ಲ ಅಂತ ಅವನಿಗೆ ಗೊತ್ತಿತ್ತು. ನಂತರ ಅಲ್ಲೇ ಇದ್ದ ಪ್ಯಾಂಪ್ಲೆಟ್ ಕಣ್ಣಿಗೆ ಬೀಳುತ್ತೆ. ಅದು ಒಂದು ಆರ್ಗನೈಸೇಷನ್ ನ ಪ್ಯಾಂಪ್ಲೆಟ್ ಆಗಿತ್ತು. ಇದೆಲ್ಲ ಅವನಿಗೆ ತುಂಬಾ ವಿಚಿತ್ರ ಅಂತ ಅನಿಸುತ್ತೆ. ಇನ್ನು ಸೂಯಿನ್ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೊರಟಿದ್ದಳು. ಬಸ್ ಅಲ್ಲಿ ಕೂತಿದ್ದಾಗ ಅವಳಿಗೆ ಕಿವಿಯಲ್ಲಿ ಗಟ್ಟಿಯಾದ ಶಬ್ದ ಕೇಳಿಸುತ್ತೆ. ಅದೇ ಸಮಯಕ್ಕೆ ಬಸ್ ಹತ್ತಿದ ಒಬ್ಬ ಅಂಕಲ್ ಇವಳನ್ನೇ ಗುರಾಯಿಸುತ್ತಾ ಇರ್ತಾನೆ. ಇವಳಿಗೆ ಭಯ ಆಗಿ ಬಸ್ ಇಳಿದರೆ ಅದೇ ಅಂಕಲ್ ಕಿಟಕಿಯಿಂದಲೂ ಇವಳನ್ನೇ ನೋಡ್ತಾ ಇದ್ದ. ಇನ್ನು ಮತ್ತೊಂದು ಕಡೆ ಒಬ್ಬ ರಿಚ್ ಆಗಿರುವ ವ್ಯಕ್ತಿ ಒಬ್ಬಳು ಹುಡುಗಿಯನ್ನ ಕರೆದುಕೊಂಡು ಹೋಗ್ತಿದ್ದ. ಆ ಅಂಕಲ್ ಇಷ್ಟು ಸುಂದರ ಹುಡುಗಿಯನ್ನ ಕರೆದುಕೊಂಡು ಹೋಗ್ತಿದ್ದದ್ದು ಹೋಟೆಲ್ ರೂಮ್ಗೆ ಆಗಿತ್ತು. ಆದರೆ ಆ ಹುಡುಗಿ ಹೋಟೆಲ್ ಗಿಟೆಲ್ ಎಲ್ಲ ಬೇಡ, ನಾನು ಅಂತಹ ಹುಡುಗಿ ಅಲ್ಲ, ಅದರ ಬದಲಾಗಿ ನನ್ನ ಮನೆಯಲ್ಲೇ ಬೇಕಾದದ್ದನ್ನು ಮಾಡುವ ಅಂತ ಹೇಳ್ತಾಳೆ. ಇವನಿಗೂ ಇದು ಸರಿ ಅನ್ನಿಸಿ ಅವಳ ಮನೆಯ ಕಡೆ ಡ್ರೈವ್ ಮಾಡ್ತಾನೆ. ಅದೊಂದು ಅಬಾಂಡೆಡ್ ಬಿಲ್ಡಿಂಗ್ ಆಗಿತ್ತು. ಆ ಬಿಲ್ಡಿಂಗ್ ನ ಗೋಡೆಗೆ ಅದೇ ಪ್ಯಾಂಪ್ಲೆಟ್ ಅಲ್ಲಿರುವ ಹಾಗೆಯೇ ಗುರುತು ಇತ್ತು. ಇವನು ಇಷ್ಟು ಕ್ಲಾಸಿ ಆಗಿರುವ ಹುಡುಗಿ ಇಂತಹ ಕೊಂಪೆಯಲ್ಲಿ ಜೀವನ ಮಾಡ್ತಾ ಇದ್ದಾಳೆ ಅಂದ್ರೆ ನಂಬೋಕೆ ಆಗಲ್ಲ ಅಂತ ಯೋಚನೆ ಮಾಡ್ತಾ ಅವಳ ಹಿಂದಿಂದೇನೆ ಬೆಡ್ರೂಮ್ ವರೆಗೂ ಹೋಗ್ತಾನೆ. ಆ ರೂಮ್ ಬೆಡ್ರೂಮ್ ಹಾಗೆ ಇರಲಿಲ್ಲ. ಫ್ಲೋರ್ ಎಲ್ಲ ಮೆತ್ತಗೆ ಇತ್ತು. ಇವನು ಆಟ ಶುರು ಮಾಡುವುದರಲ್ಲಿದ್ದ. ಆಗ ಒಂದಷ್ಟು ಜನ ಟಿಪ್ ಟಾಪ್ ಆಗಿ ಬಂದು ಇವನ ಮುಂದೆ ನಿಲ್ತಾರೆ. ಅಯ್ಯೋ, ಇವಳ ಇಡೀ ಫ್ಯಾಮಿಲಿಯೇ ಬಂದು ನಿಂತರೆ ಕೆಲಸ ಮಾಡುವುದು ಹೇಗೆ ಅಂತ ಅವನಿಗೆ ತಲೆ ಬಿಸಿ ಆಗತ್ತೆ. ಆದರೆ ಅವರೆಲ್ಲ ಬಂದಿರುವುದೇ ಬೇರೆ ಕಾರಣಕ್ಕೆ ಆಗಿತ್ತು. ಅವರವರಲ್ಲೇ ಈ ವ್ಯಕ್ತಿಯನ್ನು ಹೇಗೆ ಮರ್ಡರ್ ಮಾಡುವುದು ಅಂತ ಮಾತನಾಡಿಕೊಳ್ಳಲು ಶುರು ಮಾಡ್ತಾರೆ. ಅದಕ್ಕೆ ಇವನು ಹೆದರದೆ ನಿಮಗೊಂದು ಗತಿ ಕಾಣಿಸ್ತೇನೆ ಅಂತ ಫೋನ್ ತೆಗೆದು ಯಾರಿಗೂ ಫೋನ್ ಮಾಡುವವನಾಗಿದ್ದ. ಮರುಕ್ಷಣವೇ ಅವನು ಕರೆದುಕೊಂಡು ಬಂದ ಹುಡುಗಿ ತನ್ನ ತಲೆ ಓಪನ್ ಮಾಡಿಕೊಂಡು ನಿಜವಾದ ಮಾನ್ಸ್ಟರ್ ರೂಪವನ್ನ ಕಾಣಿಸ್ತಾಳೆ. ಅಟ್ಯಾಕ್ ಮಾಡುವವಳು ಆಗಿರ್ತಾಳೆ. ಆಗಲೇ ಅಲ್ಲಿ ಸ್ಮೋಕ್ ಬಾಂಬ್ ಬಂದು ಬೀಳತ್ತೆ. ಅದೇ ಸಂಧಿಯಲ್ಲಿ ಈ ವ್ಯಕ್ತಿ ಓಡಿ ತಪ್ಪಿಸಿಕೊಳ್ಳಲು ನೋಡಿದ್ರೆ ಹುಡುಗಿ ಅವನನ್ನೇ ಅಟ್ಟಿಸಿಕೊಂಡು ಬರ್ತಾಳೆ. ಆಗ ಇದೇ ಸ್ಮೋಕ್ ಬಾಂಬ್ ಎಸೆದ ಸ್ಪೆಷಲ್ ಫೋರ್ಸ್ ನ ಜನ ಅಲ್ಲಿಗೆ ಬಂದು ಮೊದಲಿಗೆ ಅಟ್ಯಾಕ್ ಮಾಡಲಿದ್ದ ಹುಡುಗಿಯನ್ನ ಕೊಂದು ಹಾಕ್ತಾರೆ. ಅದಾದ ನಂತರ ಒಳಗಿದ್ದ ಅಷ್ಟು ಮಾನ್ಸ್ಟರ್ ಪ್ಯಾರಾಸೈಟ್ಗಳು ತಮ್ಮ ರೂಪವನ್ನ ಬೇರೆ ರೀತಿ ಮಾಡಿಕೊಂಡು ಅಟ್ಯಾಕ್ ಮಾಡ್ತಾರೆ. ಇದರಲ್ಲಿ ಕೆಲವಷ್ಟು ಸ್ಪೆಷಲ್ ಫೋರ್ಸ್ ನ ಜನರಿಗೆ ಗಾಯಗಳಾದರೂ ಈ ಪ್ಯಾರಾಸೈಟ್ ಗಳನ್ನು ಕೊಲ್ಲುವಲ್ಲಿ ಫೇಲ್ ಆಗ್ತಾ ಇರಲಿಲ್ಲ. ಒಂದಿಬ್ಬರು ಪ್ಯಾರಾಸೈಟ್ ಗಳನ್ನಂತೂ ಬಲೆ ಹಾಕಿ ಹಿಡಿದು ಕೊಂದು ಹಾಕಲಾಗುತ್ತೆ. ಇವರಲ್ಲಿ ಒಂದು ಪ್ಯಾರಾಸೈಟ್ ಕಿಟಕಿ ಹಾರಿ ಓಡ್ತಾ ಇರುತ್ತೆ. ಆಗ ದಾರಿಯಲ್ಲಿ ನಿಂತಿದ್ದ ವ್ಯಾನ್ ಇಂದ ಅದಕ್ಕೆ ಸಿಗ್ನಲ್ ಬಂದು ಡೋರ್ ಒಡೆದು ನೋಡಿದರೆ ಅಲ್ಲೊಂದು ಎಕ್ಸ್ಪೆರಿಮೆಂಟಲ್ ಪ್ಯಾರಾಸೈಟ್ ಅನ್ನು ಇಡಲಾಗಿತ್ತು. ಅದು ಯಾಕೆ, ಆ ಪ್ಯಾರಾಸೈಟ್ ನ ಕಥೆ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಅದನ್ನ ಈ ಓಡಿ ಬಂದ ಪ್ಯಾರಾಸೈಟ್ ಮಾತನಾಡಿಸ್ತಾ ಇರುತ್ತೆ. ಆಗಲೇ ಅಲ್ಲೊಬ್ಬಳು ಹೆಂಗಳೆ ಬಂದು ಈ ಪ್ಯಾರಾಸೈಟ್ಗೆ ಗುಂಡು ಹೊಡಿತಾಳೆ. ಅರ್ಧಂಬರ್ಧ ಗಾಯಾಳು ಆದ ಪ್ಯಾರಾಸೈಟ್ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುತ್ತೆ. ಅವಳು ಜೂನ್ ಕ್ಯುಂಗ್ ಅಂತ, ಈ ಸ್ಪೆಷಲ್ ಫೋರ್ಸ್ ನ ಕ್ಯಾಪ್ಟನ್. ಅವಳು ಆ ಹಿಡಿದಿಟ್ಟಿದ್ದ ಪ್ಯಾರಾಸೈಟ್ ನ ಸಹಾಯದಿಂದ ಉಳಿದ ಪ್ಯಾರಾಸೈಟ್ ಗಳನ್ನ ಕಂಡುಹಿಡಿಯುವ ಕೆಲಸವನ್ನ ಮಾಡ್ತಿದ್ದಳು. ನಂತರ ಅವಳು ಸ್ಪಾಟ್ಗೆ ಹೋಗಿ ನೋಡ್ತಾಳೆ. ಅಲ್ಲಿ ಒಂದಷ್ಟು ಬಟ್ಟೆಗಳ ರಾಶಿ ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಅದಾದ ನಂತರ ಹೊರಗೆ ಬಂದರೆ ಅಲ್ಲಿದ್ದ ಡೋರ್ ನೋಡಿ ಅವಳಿಗೆ ಅನುಮಾನ ಬರುತ್ತೆ. ಅದನ್ನ ಒಡೆಯಲು ಆರ್ಡರ್ ಮಾಡ್ತಾಳೆ. ಒಳಗೆ ನೋಡಿದರೆ ಹೆಣಗಳ ರಾಶಿ ಇತ್ತು. ಎಲ್ಲಾ ಜನರನ್ನ ಹೀಗೆ ಟ್ರ್ಯಾಪ್ ಮಾಡಿ ತಂದು ನಂತರ ಕೊಂದು ಅಲ್ಲೇ ಸ್ಟೋರ್ ಮಾಡಿ ಇಡಲಾಗ್ತಾ ಇತ್ತು. ಇನ್ನು ಅಕ್ಕ ಕ್ಯೂಂಗ್ ಹಿ ರಾತ್ರೋರಾತ್ರಿ ಯಾರದೋ ಫೋನ್ ಬಂತು ಅಂತ ಎದ್ದು ಹೊರಟಿದ್ದಳು. ಅವಳು ಯಾರನ್ನ ಮೀಟ್ ಆಗೋಕೆ ಹೋಗ್ತಿರಬಹುದು ಅಂತ ಅನುಮಾನ ಬಂದು ತಮ್ಮ ಕಾಂಗ್ ವೂ ಕೂಡ ಹಿಂದಿಂದೇನೆ ಹೊರಟಿದ್ದ. ಅಲ್ಲಿ ಮನೆಗೆ ಹೋಗ್ತಿದ್ದ ಸೂಯಿನ್ಗೆ ಮತ್ತದೇ ಗುರಾಯಿಸುವ ಅಂಕಲ್ ಎದುರಾಗಿದ್ದ. ಈ ಸಲ ಕನ್ಫರ್ಮ್ ಆಗಿ ಅವನು ತನ್ನನ್ನ ಹಿಡಿಯೋಕೆ ಅಂತಾನೆ ಬರ್ತಿರುವುದು ಅಂತ ಗೊತ್ತಾಗಿ ಸೂಯಿನ್ಗೆ ಭಯ ಆಗತ್ತೆ. ಅಲ್ಲಿಂದ ಓಡ್ತಾಳೆ. ಅಂಕಲ್ ಇವಳನ್ನೇ ಅಟ್ಟಿಸಿಕೊಂಡು ಬರ್ತಾನೆ. ಸೂಯಿನ್ ಓಡಿ ಓಡಿ ಜಂಕ್ ಯಾರ್ಡ್ಗೆ ಬಂದರೆ ಆಗ ಅವಳನ್ನ ಅಡ್ಡಗಟ್ಟಿದ್ದು ಕ್ಯೂಂಗ್ ಹಿ. ಅಂಕಲ್ ಹಾಗೂ ಅವಳು ಒಂದೇ ಕಾರಣಕ್ಕೆ ಸೂಯಿನ್ಳನ್ನು ಹಿಡಿಯಲು ಬಂದಿದ್ದರು. ನೀನು ನಮ್ಮ ಪ್ರಜಾತಿಯವಳೆ, ಆದರೂ ಯಾಕೆ ಹೀಗೆ ಮನುಷ್ಯರ ಥರ ನಾಟಕ ಮಾಡ್ತಾ ಇದ್ದೀಯಾ ಅಂತ ಅಂಕಲ್ ಕೇಳ್ತಾನೆ. ಅವನು ಏನು ಹೇಳ್ತಾ ಇದ್ದಾನೆ ಅಂತ ಸೂಯಿನ್ಗೆ ಬಗೆಹರಿಯಲ್ಲ. ನಂತರ ಅವರಿಬ್ಬರು ಬುರುಡೆ ಬಿಚ್ಚಿಕೊಂಡು ತಮ್ಮ ತಮ್ಮ ಮಾನ್ಸ್ಟರ್ ರೂಪವನ್ನ ಕಾಣಿಸ್ತಾರೆ. ಅದಕ್ಕೆ ಸೂಯಿನ್ ಕೂಡ ತನ್ನ ಅರ್ಧ ತಲೆಯನ್ನ ಉದ್ದವಾಗಿ ಹೊರಗೆ ತೆಗೆದು ತಾನು ನಿಮ್ಮವಳಲ್ಲಿ ಒಬ್ಬಳು ಅಂತ ಕನ್ಫರ್ಮ್ ಮಾಡಿಸ್ತಾಳೆ. ಇಷ್ಟೊತ್ತು ನೆಟ್ಟಗಿದ್ದ ಸೂಯಿನ್ ಅಚಾನಕ್ಕಾಗಿ ಮಾನ್ಸ್ಟರ್ ರೂಪದಲ್ಲಿ ಬದಲಾಗಿದ್ದಳು. ಅವರಿಬ್ಬರು ಬಂದಿದ್ದು ಇಷ್ಟಕ್ಕೆ ಆಗಿತ್ತು. ಅವಳನ್ನ ತಮ್ಮ ಪ್ಯಾರಾಸೈಟ್ ಮಾನ್ಸ್ಟರ್ ತಳಿಯ ಆರ್ಗನೈಸೇಷನ್ಗೆ ಇನ್ವೈಟ್ ಮಾಡಿ ಅಲ್ಲಿಂದ ಹೋಗುತ್ತಾರೆ. ಇದನ್ನೆಲ್ಲ ಅಡಗಿಕೊಂಡು ನೋಡ್ತಿದ್ದ ಕಾಂಗ್ ವೂ ದಂಗು ಬಡಿದು ನಿಂತಿದ್ದ. ಇವರ ಮೀಟಿಂಗ್ ಮುಗಿದ ಮೇಲೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಡುವ ಅಂತ ಇದ್ದಾಗ ಇವನ ಮುಂದೆ ಸೂಯಿನ್ ಪ್ರತ್ಯಕ್ಷ. ಒಂದು ಸಲ ಎತ್ತಿ ನಂತರ ಕುತ್ತಿಗೆ ಹಿಡಿದು ನೀನು ನಮ್ಮನ್ನ ಕಂಡು ತಪ್ಪು ಮಾಡಿಬಿಟ್ಟೆ.
ನಿನ್ನನ್ನ ಉಳಿಸಬಾರದು ಅಂತ ಹೇಳುತ್ತಾಳೆ. ಅದಕ್ಕೆ ಅವನು ಕೂಡ ಜೀವನದ ಮೇಲೆ ಜಿಗುಪ್ಸೆ ಬಂದವರ ಹಾಗೆ ಮಾತಾಡ್ತಾನೆ. ಆಗ ಸೂಯಿನ್ ಅವನು ತಮ್ಮನ್ನ ಫಾಲೋ ಮಾಡಿಕೊಂಡು ಬಂದದ್ದು ಯಾಕೆ ಅಂತ ಕೇಳಿದಾಗ ಬಂದಿದ್ದ ಹೆಂಗಸು ತನ್ನ ಅಕ್ಕ ಅಂತ ಹೇಳ್ತಾನೆ. ಅಂದ್ರೆ ಇವನಿಗೆ ತಮ್ಮೆಲ್ಲರ ಬಗ್ಗೆ ಮೊದಲಿಂದ ಗೊತ್ತು ಅಂತ ಸಮಾಧಾನ ಮಾಡಿಕೊಂಡ ಸೂಯಿನ್ ತಾನು ಹೇಳಿದ ಹಾಗೆ ಕೇಳದಿದ್ದರೆ ನಿನ್ನನ್ನ ಹುಡುಕಿಕೊಂಡು ಬಂದು ಕೊಲ್ತೇನೆ ಅಂತ ಹೇಳಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಪ್ರಜ್ಞೆ ಬಂದಾಗ ಇವಳಿಗೆ ಅಂತಾನೆ ಕಾಂಗ್ವು ಕಾದು ಕುಳಿತಿದ್ದ. ಇವಳು ತನಗೆ ಏನಾಗಿತ್ತು ಅಂತ ಕೇಳ್ತಾಳೆ. ಆಗಿದ್ದ ಸೂಯಿನ್ ಈಗ ಇರ್ಲಿಲ್ಲ. ಮೊದಲಿನ ನಾರ್ಮಲ್ ಸೂಯಿನ್ ಹೀಗೆ ಕೇಳ್ತಾ ಇದ್ದಳು. ಆಗ ಕಾಂಗ್ವು, ನೋಡಮ್ಮ, ನೀನು ಈಗ ಅರ್ಧ ಮನುಷ್ಯ ಹಾಗೂ ಅರ್ಧ ಮಾನ್ಸ್ಟರ್. ಆ ದಿನ ನೀನು ಇಂಜುರಿಯಾಗಿ ಬಿದ್ದಿದ್ದೆ. ಆಗ ಆಕಾಶದಿಂದ ಬಿದ್ದ ಮಾನ್ಸ್ಟರ್ನ ಅಂಶ ನಿನ್ನಲ್ಲಿ ಸೇರಿಕೊಂಡಿದೆ. ಎಲ್ಲರಿಗೂ ಈ ಮಾನ್ಸ್ಟರ್ನ ಅಂಶ ಸೇರಿಕೊಂಡಾಗ ಮೊದಲಿಗೆ ಬ್ರೇನ್ನ ಮೇಲೆ ಕಂಟ್ರೋಲ್ ಮಾಡ್ತಿತ್ತು. ಆದರೆ ನೀನು ಗಾಯವಾಗಿ ಬಿದ್ದಿದ್ದಕ್ಕೆ ಅದನ್ನ ಸರಿ ಮಾಡುವ ಕೆಲಸದಲ್ಲಿ ಬ್ರೇನ್ಗೆ ಹೋಗೋಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ನೀನು ಈಗ ಮಾನ್ಸ್ಟರ್ ಅನ್ನ ಒಳಗೆ ಇಟ್ಟುಕೊಂಡಿರುವ ಮನುಷ್ಯ ಅಂತ ಹೇಳಿ ತನ್ನ ಜವಾಬ್ದಾರಿ ಮುಗಿಯಿತು ಅಂತ ಅಲ್ಲಿಂದ ಹೋಗ್ತಾನೆ. ಮನೆಗೆ ಬಂದಾಗ ಸೂಯಿನ್ನ ಒಳಗಿರುವ ಮಾನ್ಸ್ಟರ್ ಅವಳಿಗೆ ಯಾವ್ಯಾವ ವಿಷಯದ ಬಗ್ಗೆ ಉತ್ತರ ಬೇಕೋ ಅದನ್ನೆಲ್ಲ ಬರೆದು ಇಡು ಅಂತ ನೋಟ್ ಇಟ್ಟಿತ್ತು. ಇನ್ನು ಮರುದಿನ ಚುಲ್ಮಿನ್ ಹಾಗೂ ವಾನ್ ಸೋಕ್ ಮೀಟಿಂಗ್ಗೆ ಅಂತ ಹೆಡ್ ಆಫೀಸ್ಗೆ ಬಂದಿದ್ದರು. ಅಲ್ಲಿ ನೋಡಿದ್ರೆ ಮೊದಲಿಗಿಂತಲೂ ಬಿಗಿ ಭದ್ರತೆ ಇಡಲಾಗಿತ್ತು. ಚೆಕಿಂಗ್ ಮುಗಿಸಿ ಒಳಗೆ ಹೋದಾಗ ಮೀಟಿಂಗ್ಗೆ ಅಂತ ತುಂಬಾ ಆಫೀಸರ್ಸ್ ಬಂದಿದ್ದರು. ಮೀಟಿಂಗ್ ಇಟ್ಟಿದ್ದು ಟೀಮ್ ಗ್ರೇ. ಅದರ ಕ್ಯಾಪ್ಟನ್ ಜೂನ್ ಕ್ಯುಂಗ್. ಅವಳು ಹಾಗೂ ಅವಳ ಟೀಮ್ ಈ ಪ್ಯಾರಾಸೈಟ್ ಗಳ ಬಗ್ಗೆ ಸುಮಾರಷ್ಟು ರಿಸರ್ಚ್ ಮಾಡಿ ಒಂದಷ್ಟು ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿದ್ದರು. ಇನ್ವೆಸ್ಟಿಗೇಷನ್ ಶುರು ಆಗಿದ್ದು ಈವೆಂಟ್ ಅಲ್ಲಿ ಅಟ್ಯಾಕ್ ಮಾಡಿದ ಪ್ಯಾರಾಸೈಟ್ ಮಾನ್ಸ್ಟರ್ ಇಂದ. ಅದನ್ನೇ ಅವಳ ಟೀಮ್ ಕೊಂದು ರಿಸರ್ಚ್ ಮಾಡಿತ್ತು. ಇದರಲ್ಲಿ ಮಾನ್ಸ್ಟರ್ನ ಒಂದು ಸಣ್ಣ ಅಂಶ ಅಂದ್ರೆ ಮತ್ತೊಂದು ಮಾನ್ಸ್ಟರ್ನ ಲಾರ್ವಾ ಭೂಮಿಗೆ ಬಂದು ಮನುಷ್ಯರ ಮೂಗು, ಬಾಯಿ, ಕಿವಿ ಯಾವುದಾದರೂ ಒಂದರಲ್ಲಿ ಹೊಕ್ಕಿ ಮೊದಲಿಗೆ ಮಿದುಳನ್ನ ತಿಂದು ತಲೆಯ ಪೂರ್ತಿ ಕಂಟ್ರೋಲ್ ಮಾಡಿಕೊಳ್ಳುತ್ತೆ. ಅಲ್ಲಿಂದ ಆ ಮನುಷ್ಯರು ರಿಫೈನ್ ಆಗಿ ಹೊಸ ಮಾನ್ಸ್ಟರ್ ಆಗಿ ಬಿಡ್ತಾರೆ. ಅವರು ತಲೆಯನ್ನ ಹೇಗೆ ಬೇಕಾದರೂ ಟ್ರಾನ್ಸ್ಫಾರ್ಮ್ ಮಾಡಿಕೊಳ್ಳುತ್ತಾರೆ ಅಂತ ಹೇಳ್ತಾಳೆ. ಅಲ್ಲಿ ಸೂಯಿನ್ ಕೇಳಬೇಕು ಅಂತ ನೋಟ್ ಮಾಡಿ ಇಟ್ಟಿದ್ದ ನೋಟ್ಬುಕ್ಕಲ್ಲೂ ಒಳಗಿನ ಮಾನ್ಸ್ಟರ್ ತನ್ನ ಬಗ್ಗೆ ಬರೆದು ಇಟ್ಟಿತ್ತು. ನಾನೊಬ್ಬ ಲಾರ್ವಾ ಆಗಿ ಭೂಮಿಗೆ ಬಂದಿದ್ದೆ. ಆಗ ನನಗೆ ಸಿಕ್ಕಿದ್ದು ನಿನ್ನ ಬಾಡಿ. ನಿನ್ನ ಒಳಗೆ ಹೊಕ್ಕಿ ಬ್ರೇನ್ ಮೇಲೆ ಕಂಟ್ರೋಲ್ ಮಾಡುವುದು ನನ್ನ ಮೊದಲ ಕೆಲಸ ಆಗಿತ್ತು. ಆದರೆ ಅದಕ್ಕಿಂತ ಮೊದಲು ದೊಡ್ಡ ಗಾಯ ಆಗಿದ್ದಕ್ಕೆ ನಿನ್ನ ದೇಹವನ್ನ ಬ್ಲಡ್ ಲಾಸ್ ಇಂದ ತಪ್ಪಿಸಬೇಕಿತ್ತು. ಅದನ್ನ ಮೊದಲು ಮಾಡಿದ್ದಕ್ಕೆ ನಿನ್ನ ಬ್ರೇನ್ ಮೇಲೆ ಪೂರ್ತಿಯಾಗಿ ಕಂಟ್ರೋಲ್ ಮಾಡಲು ಅಸಾಧ್ಯ ಆಯಿತು ಅಂತ ಹೇಳಿತ್ತು. ಬರೀ ಅಷ್ಟೇ ಅಲ್ಲ, ಅರ್ಧಂಬರ್ಧ ಕಂಟ್ರೋಲ್ ಮಾಡಿದ್ದಕ್ಕಾಗಿ ಇಡೀ ದಿನದಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಇಡೀ ದೇಹವನ್ನ ಕಂಟ್ರೋಲ್ಗೆ ತಗೊಳ್ಳುವ ಸಾಮರ್ಥ್ಯ ಒಳಗಿದ್ದ ಮಾನ್ಸ್ಟರ್ ಪ್ಯಾರಾಸೈಟ್ಗೆ ಇತ್ತು. ಅದು ಅವಳ ದೇಹಕ್ಕೆ ಏನಾದರೂ ಅಪಾಯ ಇದೆ ಅಂದಾಗ ಮಾತ್ರ ಕಂಟ್ರೋಲ್ ಮಾಡ್ತಾ ಇತ್ತು. ಹಾಗಾಗಿ ಇನ್ಸಿಡೆಂಟ್ ನಡೆದ ದಿನ ಕೂಡ ಮಾನ್ಸ್ಟರ್ನ ಕಾರಣದಿಂದ ಅವನ ಕೊಲೆ ಆಗಿತ್ತು. ಇನ್ನು ಮೀಟಿಂಗ್ ಅಲ್ಲಿ ಪ್ಯಾರಾಸೈಟ್ ಗಳನ್ನ ಕೊಲ್ಲುವ ಬಗ್ಗೆ ಜೂನ್ ಕ್ಯುಂಗ್ ಹೇಳ್ತಿದ್ದಳು. ಈ ಪ್ಯಾರಾಸೈಟ್ ಗಳನ್ನ ಕೊಲ್ಲಲು ಸಿಕ್ಕಾಪಟ್ಟೆ ರಕ್ತ ಹೋಗುವ ಹಾಗೆ ಮಾಡಬೇಕು. ಇಲ್ಲದಿದ್ದರೆ ಹೃದಯದ ಜಾಗಕ್ಕೆ ಗುಂಡು ಹೊಡೆದರೆ ಕಥೆ ಮುಗಿಯುತ್ತೆ. ಇದೆರಡು ಚಾಕುಚೂರಿ ಇಟ್ಟುಕೊಂಡು ಸಾಧ್ಯ ಇಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಬುಲೆಟ್ ಹೊರಗೆ ಬೀಳುವ ಶಾಟ್ಗನ್ ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾಳೆ. ಜೊತೆಗೆ ಇವರು ಮನುಷ್ಯರಲ್ಲೇ ಮನುಷ್ಯರಾಗಿ ಇರ್ತಾರೆ. ಹಾಗಾಗಿ ಇವರ ಕೂದಲನ್ನ ಕಿತ್ತು ನೋಡಬೇಕು. ಅದು ಬಾಡಿ ಹೋಯಿತು ಅಂದ್ರೆ ಕನ್ಫರ್ಮ್ ಅದು ಪ್ಯಾರಾಸೈಟ್ ಅಂತ ಹೇಳ್ತಾಳೆ. ಇಷ್ಟೆಲ್ಲ ಅವಳು ರಿಸರ್ಚ್ ಮಾಡೋದಿಕ್ಕೆ ಅವಳ ಗಂಡನೇ ಹೆಲ್ಪ್ ಮಾಡಿದ್ದ. ಆದರೆ ಅವಳ ಗಂಡ ಸ್ವತಃ ಒಂದು ಪ್ಯಾರಾಸೈಟ್. ಹಾಗಾಗಿ ಅವನನ್ನು ಬಂಧಿಯಾಗಿಸಿ ಮಾಸ್ಕ್ ಹಾಕಿ ಹಂಟಿಂಗ್ ಡಾಗ್ ಮಾಡಿ ಕೂರಿಸಲಾಗಿತ್ತು. ಆ ಮಾಸ್ಕ್ ಪ್ಯಾರಾಸೈಟ್ನನ್ನು ಪೂರ್ತಿಯಾಗಿ ಕಂಟ್ರೋಲ್ ಮಾಡ್ತಿತ್ತು. ಅದರಿಂದ ತಪ್ಪಿಸಿಕೊಳ್ಳಲು ನೋಡಿದ್ರೆ ಕೆಮಿಕಲ್ ಬಿಟ್ಟು ಅವನಿಗೆ ಹಿಂಸೆ ಕೊಡ್ತಾ ಇತ್ತು. ಹಾಗಾಗಿ ಆ ಪ್ಯಾರಾಸೈಟ್ ಗಂಡ ಅವನ ಪ್ರಜಾತಿಯವರು ಹತ್ತಿರ ಬಂದಾಗ ರಿಮೋಟ್ ಒತ್ತಿ ಇವಳಿಗೆ ಸಿಗ್ನಲ್ ಕೊಡ್ತಿದ್ದ. ಹೀಗೆ ಅವರಿಬ್ಬರು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಿದ್ದರು. ಅಲ್ಲಿ ಮೀಟಿಂಗ್ಗೆ ಬಂದಿದ್ದ ಒಬ್ಬ ಆಫೀಸರ್ಗೆ ಇವಳು ಹಾಗೆ ಟಾರ್ಚರ್ ಮಾಡಿ ಕೆಲಸ ಮಾಡಿಸಿಕೊಳ್ಳುವುದು ಸರಿ ಕಾಣಲ್ಲ. ಅದರ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಆಗ ಆ ಹೆಂಗಸು ತನ್ನ ಕಿವಿ ಕಿತ್ತು ಅವನ ಕೈಗೆ ಕೊಡ್ತಾಳೆ. ಇವನು ನನ್ನ ಗಂಡ ಮೊದಲು ಆಗಿದ್ದ, ಈಗ ಬರೀ ಮಾನ್ಸ್ಟರ್ ಅಷ್ಟೇ. ಅಲ್ಲದಿದ್ದರೆ ನನಗೆ ಈ ಪರಿಸ್ಥಿತಿ ಆಗುವ ಹಾಗೆ ನನ್ನ ಗಂಡ ಯಾವತ್ತೂ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿದ ಮೇಲೆ ಅಲ್ಲಿದ್ದವರೆಲ್ಲ ಸ್ತಬ್ಧರಾಗಿ ಹೋಗ್ತಾರೆ. ಈಗ ಕಾಂಗ್ವು ಬೈಕ್ನ ಗ್ಯಾರೇಜ್ಗೆ ಹೋಗಿರ್ತಾನೆ. ಅಲ್ಲಿ ಅವನು ಒಂದು ಬೈಕನ್ನ ಬೈ ಮಾಡಿ ಅದರ ಪಾರ್ಟ್ಸ್ ಫಿಟ್ ಮಾಡಲು ಹೇಳಿ ಫೋನ್ ರಿಪೇರ್ ಸೆಂಟರ್ಗೆ ಹೋಗಿದ್ದ. ಅಲ್ಲಿಗೆ ಯಾಕೆ ಅಂದ್ರೆ ಅವನ ತಂಗಿಯ ಫೋನ್ ಆಕ್ಸೆಸ್ ಆನ್ ಮಾಡೋದಿಕ್ಕೆ. ಅವನಿಗೆ ತಂಗಿ ಹೇಳದೆ ಕೇಳದೆ ಎಲ್ಲಿಗೂ ಹೋಗಿರುವುದು ಚಿಂತೆ ಆಗಿತ್ತು. ಅಲ್ಲಿ ಆ ಸೆಂಟರ್ ಅವನು ಪರಿಚಯದವನು ಆಗಿದ್ದಕ್ಕೆ ಒಂದು ಗ್ಯಾಂಗ್ ಇವನನ್ನ ಹುಡುಕುತ್ತಾ ಇರುವ ವಿಷಯವನ್ನು ಹೇಳ್ತಾನೆ. ಹಾಗಾಗಿ ಇವನು ಅರ್ಜೆಂಟ್ ಆಗಿ ಗ್ಯಾರೇಜ್ಗೆ ಹೋದರೆ ಅಲ್ಲಿಯ ಮೆಕ್ಯಾನಿಕ್ ಆ ಗ್ಯಾಂಗಿಗೆ ಇವನು ಬಂದಿರುವುದು ಇನ್ಫಾರ್ಮ್ ಮಾಡಿಬಿಟ್ಟಿದ್ದ. ಹಾಗಾಗಿ ಅವರು ಬಂದು ಇವನನ್ನ ಲಾಕ್ ಮಾಡಿಕೊಳ್ಳಲು ನೋಡ್ತಾರೆ. ಇವನಿಗೆ ಹಾಗೂ ಗ್ಯಾಂಗಿನ ಜನರಿಗೆ ಹೊಡೆದಾಟ, ಚೇಸಿಂಗು. ಕೊನೆಗೂ ಇವನು ಗಲ್ಲಿಗಳಲ್ಲಿ ಓಡಿ ತಪ್ಪಿಸಿಕೊಳ್ತಾನೆ. ಅದಾದ ನಂತರ ತನ್ನ ಕ್ಲೋಸ್ ಫ್ರೆಂಡ್ ಹತ್ತಿರ ತಪ್ಪಿಸಿಕೊಳ್ಳಲು ಸಹಾಯ ಕೇಳ್ತಾನೆ. ಇನ್ನು ವಾನ್ ಸೋಕ್ ಜೂನ್ ಕ್ಯುಂಗ್ ಹತ್ತಿರಕ್ಕೆ ಬಂದಿದ್ದ. ನನಗೆ ನಿನ್ನ ಜೊತೆ ಕೆಲಸ ಮಾಡೋಕೆ ಇಷ್ಟ, ಅವಕಾಶ ಕೊಟ್ರೆ ನಿಮ್ಮ ಟೀಮಿಗೆ ಸೇರಿಕೊಂಡು ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಅದೆಲ್ಲ ಸರಿ, ಬಂದಿದ್ದು ಯಾಕೆ ಅಂತ ಕೇಳ್ತಾಳೆ. ಆಗ ಅವನು ರೀಸೆಂಟ್ ಆಗಿ ನಡೆದ ವಿಯರ್ಡ್ ಮರ್ಡರ್ ಕೇಸ್ಗಳ ಫೈಲ್ ಅನ್ನು ಕೊಟ್ಟು ಹೋಗ್ತಾನೆ. ಅದರಲ್ಲಿ ಸೂಯಿನಳ ಕೇಸ್ ಫೈಲ್ ಕೂಡ ಇತ್ತು. ಈಗ ಚುಲ್ಮಿನ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ದ. ಅವನಿಗೆ ಜೂನ್ ಕ್ಯುಂಗ್ ಹೇಳಿದ ಹಾಗೆಯೇ ಸೂಯಿನ್ ಕೂಡ ಒಬ್ಬಳು ಮಾನ್ಸ್ಟರ್ ಆಗಿರಬಹುದಾ ಅಂತ ಅನುಮಾನ ಬಂದಿತ್ತು.
ಅವಳ ಜೊತೆ ಮಾತಾಡ್ತಾ ಬಿಳಿ ಕೂದಲು ಇದೆ, ಅದನ್ನ ಕೇಳ್ತೇನೆ ಅಂತ ಹೇಳಿ ಕೈಗೆ ಸಿಕ್ಕಿದ ಒಂದು ಕೂದಲನ್ನ ಕಿತ್ತು ಚೆಕ್ ಮಾಡ್ತಾನೆ. ಆ ಕೂದಲು ಬಾಡಲ್ಲ, ಹಾಗಾಗಿ ಅವಳು ನಾರ್ಮಲ್ ಆಗಿದ್ದಾಳೆ ಅಂತ ಕನ್ಫರ್ಮ್ ಮಾಡಿಕೊಳ್ತಾನೆ. ಹೋಗುವಾಗ ಅವಳಿಗೆ ಗಿಫ್ಟ್ ಅಂತ ಕೀಚೇನ್ ಕೊಡ್ತಾನೆ. ಅದಾದ ನಂತರ ಶಿಫ್ಟ್ ಮುಗಿಸಿ ಸಂಜೆ ಮನೆಗೆ ಹೋಗುವಾಗ ಸೂಯಿನ್ಗೆ ಮತ್ತದೆ ಕ್ಯೂಂಗ್ ಹಿ ಹಾಗೂ ಗುರಾಯಿಸುವ ಗಂಡಸು ಬಂದು ಅಡ್ಡಗಟ್ತಾರೆ. ಅವರಿಗೆ ಸೂಯಿನ್ಳನ್ನು ಯಾವುದೋ ಚರ್ಚ್ನ ಪ್ಯಾಸ್ಟರ್ ಹತ್ತಿರ ತಗೊಂಡು ಹೋಗಬೇಕಾಗಿತ್ತು. ಯಾಕೆಂದ್ರೆ ಇವಳು ತಮ್ಮದೇ ಪ್ರಜಾತಿ ಆಗಿದ್ದರೂ ಹೇಗೆ ಮನುಷ್ಯರ ಮುಖಭಾವನೆಗಳನ್ನ ಅನುಸರಿಸುತ್ತಾಳೆ ಅಂತ ಕುತೂಹಲ ಇತ್ತು. ಇವಳನ್ನ ಸ್ವತಃ ಭೇಟಿ ಆಗಬೇಕು ಅಂತ ಪ್ಯಾಸ್ಟರ್ ತರಲು ಹೇಳಿದ್ದ. ಅದೊಂದು ಚರ್ಚ್ ಆಗಿತ್ತು. ತಂಗಿಯನ್ನ ಹುಡುಕುತ್ತಾ ಕಾಂಗ್ವು ಕೂಡ ಬಂದು ಅಡಗಿ ನೋಡ್ತಾ ಕುಳಿತಿದ್ದ. ಅಲ್ಲಿಗೆ ಸೂಯಿನ್ಳನ್ನು ಕರೆದುಕೊಂಡು ಬರಲಾಗತ್ತೆ. ಚರ್ಚ್ನಲ್ಲಿ ಮೀಟಿಂಗ್ ಶುರು ಆಗತ್ತೆ. ಮೊದಲಿಗೆ ಪ್ಯಾಸ್ಟರ್ ಸ್ಪೆಷಲ್ ಫೋರ್ಸ್ನ ಕಾರ್ಯಾಚರಣೆಯ ಬಗ್ಗೆ, ತಮ್ಮ ಪ್ರಜಾತಿಯವರನ್ನು ಹುಡುಕಿ ಕೊಲ್ತಾ ಇರುವ ಬಗ್ಗೆ ಹೇಳ್ತಾನೆ. ಅವರಿಂದ ಆದಷ್ಟು ದೂರ ಇರಬೇಕು ಹಾಗೂ ಮನುಷ್ಯರ ಮಧ್ಯದಲ್ಲಿ ಮನುಷ್ಯರ ಹಾಗೆಯೇ ಇರಬೇಕು ಅಂತ ಎಚ್ಚರಿಕೆ ಕೊಡ್ತಾನೆ. ಇವರು ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ರೆ ಕಾಂಗ್ವು ಸೈಲೆಂಟ್ ಆಗಿ ಚರ್ಚ್ನ ಪಕ್ಕದ ಗೋಡೌನ್ಗೆ ಹೋಗಿದ್ದ. ಅಲ್ಲಿ ನೋಡಿದ್ರೆ ಮನುಷ್ಯರನ್ನು ಕೊಂದು ಪ್ಲಾಸ್ಟಿಕ್ ಸುತ್ತಿ ನೇತು ಹಾಕಿಡಲಾಗಿತ್ತು. ಇವನು ಒಬ್ಬೊಬ್ಬರನ್ನೇ ನೋಡ್ತಾ ಮುಂದೆ ಹೋಗ್ತಾನೆ. ಆಗ ಅಲ್ಲಿಗೆ ಒಬ್ಬ ಪ್ಯಾರಾಸೈಟ್ನ ಎಂಟ್ರಿ ಆಗತ್ತೆ. ಅವನಿಗೆ ಆ ಜಾಗಕ್ಕೆ ಯಾರೋ ನುಸುಳಿದ್ದಾರೆ ಅಂತ ಅನುಮಾನ ಬಂದಿತ್ತು. ಹಾಗಾಗಿ ವೈಡ್ ಆಗಿ ನೋಡಲು ಮುಖವನ್ನ ಓಪನ್ ಮಾಡಿ ಕಣ್ಣನ್ನ ಮುಂದೆ ಕಳಿಸಿ ಗೋಡೌನ್ನ ಮೇಲಿಂದ ಕೆಳಗಿನವರೆಗೂ ಸ್ಕ್ಯಾನ್ ಮಾಡ್ತಾ ಹೋಗ್ತಾನೆ. ಈ ಕಾಂಗ್ವು ಅವನಿಂದ ತಪ್ಪಿಸಿಕೊಂಡು ಹೋಗುವಾಗ ಅವನಿಗೆ ಘನಘೋರ ಸತ್ಯ ಕಣ್ಣಿಗೆ ಕಾಣುತ್ತೆ. ಅವನು ಹುಡುಕಿಕೊಂಡು ಬಂದ ತಂಗಿ ಅಲ್ಲಿಯೇ ಹೆಣವಾಗಿ ಪ್ಲಾಸ್ಟಿಕ್ ಸುತ್ತಿಕೊಂಡು ನೇತಾಡ್ತಾ ಇದ್ದಳು. ಇವನಿಗೆ ಇದು ತಡೆದುಕೊಳ್ಳಲಾಗದ ದುಃಖ ಆಗತ್ತೆ. ಸಿಟ್ಟಲ್ಲಿ ಕೈಗೆ ಸಿಕ್ಕಿದ್ದನ್ನ ಎತ್ತಿ ಹುಡುಕುತ್ತಾ ಬಂದಿದ್ದ ಪ್ಯಾರಾಸೈಟ್ಗೆ ಬಾರಿಸ್ತಾನೆ. ಅದು ತಿರುಗಿ ಬಿದ್ದಾಗ ಅಲ್ಲಿಂದ ಹೇಗೋ ತಪ್ಪಿಸಿಕೊಳ್ತಾನೆ. ಇವರಿಬ್ಬರ ಗದ್ದಲಕ್ಕೆ ಮೀಟಿಂಗ್ ಡಿಸ್ಟರ್ಬ್ ಆಗಿತ್ತು. ಅಲ್ಲಿದ್ದವರೆಲ್ಲ ಇವನನ್ನ ಹುಡುಕಲು ಹೊರಟಿದ್ದರು. ತಪ್ಪಿಸಿಕೊಂಡು ಓಡುತ್ತಿದ್ದ ಕಾಂಗ್ವುಗೆ ಮತ್ತೊಂದು ಗ್ರಹಚಾರ ಎದುರಾಗಿತ್ತು. ಅವನನ್ನ ಹುಡುಕಿಕೊಂಡು ಗ್ಯಾಂಗಿನ ಜನ ಬಂದಿದ್ದರು. ಕಾಂಗ್ವುಗೆ ಮಾನ್ಸ್ಟರ್ ಪ್ಯಾರಾಸೈಟ್ಗಳಿಗಿಂತ ಈ ಮನುಷ್ಯರೇ ಉತ್ತಮ ಅಂತ ಅನಿಸಿ ಅವರ ಜೊತೆ ಅಲ್ಲಿಂದ ಹೋಗೋಕೆ ಪ್ರಯತ್ನ ಮಾಡ್ತಾನೆ. ಇವನು ಮಾನ್ಸ್ಟರ್ಗಳ ಬಗ್ಗೆ ಹೇಳಿದರೆ ಆ ಗ್ಯಾಂಗಿನ ಜನ ನಂಬೋಕೆ ತಯಾರಿಲ್ಲ. ತಪ್ಪಿಸಿಕೊಳ್ಳೋಕೆ ಕಥೆ ಕಟ್ತಾ ಇದ್ದಾನೆ ಅಂತ ಅವನನ್ನ ಲಾಕ್ ಮಾಡಿಕೊಳ್ತಾರೆ. ಹೆಚ್ಚೊತ್ತು ಆಗಿರ್ಲಿಲ್ಲ, ಅಲ್ಲಿಗೆ ಕ್ಯೂಂಗ್ ಹಿ ಹಾಗೂ ಅಂಕಲ್ ಮತ್ತೊಂದಷ್ಟು ಪ್ಯಾರಾಸೈಟ್ಗಳೊಂದಿಗೆ ಬರ್ತಾರೆ. ಈ ವಯಸ್ಸಾದ ಜನರನ್ನ ಕಂಡು ಗ್ಯಾಂಗ್ಸ್ಟರ್ಗಳಿಗೆ ನಗು ಬಂದು ಬಿಡುತ್ತೆ. ಕೆಮ್ಮಿದ್ರೆ ಸತ್ತು ಹೋಗುವಂತವರು ಈಗ ನಮ್ಮನ್ನ ಕೊಲ್ಲೋಕೆ ಬಂದಿದ್ದಾರಾ ಅಂತ ಗೇಲಿ ಮಾಡಿಕೊಂಡು ನಗಾಡ್ತಾರೆ. ಇಲ್ಲಿಯವರೆಗೆ ಎಲ್ಲ ನೆಟ್ಟಗಿತ್ತು. ಆದರೆ ಗ್ಯಾಂಗಿನ ಜನ ಕೇಳಬೇಕಲ್ಲ. ಅದರಲ್ಲೇ ಒಬ್ಬ ದೊಡ್ಡ ಚಾಕು ತೆಗೆದು ಅಂಕಲ್ ಆಂಟಿಗಳ ಕತ್ತರಿಸಿ ಬರ್ತೇನೆ ಅಂತ ಒಬ್ಬನೇ ಒಬ್ಬ ಬಂಡ ಧೈರ್ಯ ಮಾಡಿ ಮುಂದೆ ಹೋಗ್ತಾನೆ. ಆಗ ಪ್ಯಾರಾಸೈಟ್ಗಳು ತಮ್ಮ ನಿಜ ರೂಪಕ್ಕೆ ಬಂದು ಮೊದಲಿಗೆ ಅವನ ಕಥೆಯನ್ನ ಮುಗಿಸಿ ನಂತರ ಉಳಿದವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಒಬ್ಬೊಬ್ಬರನ್ನಾಗಿ ಕತ್ತರಿಸುತ್ತಾ ಪ್ಯಾರಾಸೈಟ್ಗಳು ಬ್ಯುಸಿ ಆಗಿದ್ದಾಗ ಕಾಂಗ್ವು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಅವನು ಓಡಿ ಹೋಗಿ ಡಿಕ್ಕಿ ಹೊಡೆದು ಬೀಳ್ತಾನೆ. ಡಿಕ್ಕಿ ಹೊಡೆದಿದ್ದು ಯಾರಿಗೆ ಅಂತ ನೋಡಿದ್ರೆ ಅವನ ಹಾಗೆಯೇ ಪ್ಯಾರಾಸೈಟ್ಗಳ ಮಧ್ಯದಿಂದ ತಪ್ಪಿಸಿಕೊಂಡು ಬಂದ ಸೂಯಿನ್ಗಾಗಿತ್ತು. ಪ್ಯಾರಾಸೈಟ್ಗಳು ಅಲ್ಲಿದ್ದ ಗ್ಯಾಂಗ್ಸ್ಟರ್ಗಳಲ್ಲಿ ಪ್ರತಿಯೊಬ್ಬರನ್ನು ಕತ್ತರಿಸಿ ಹಾಕ್ತಾರೆ. ಆದ್ರೂ ಅವರಿಗೆ ಕಾಂಗ್ವುನನ್ನು ಕೊಲ್ಲುವವರೆಗೆ ಸಮಾಧಾನ ಇರಲಿಲ್ಲ. ಅವನು ತಪ್ಪಿಸಿಕೊಂಡಿದ್ದು ಗೊತ್ತಾಗಿತ್ತು, ಆದರೆ ಓಡಿದವನು ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಿರಲಿಲ್ಲ. ಆಗ ಅಂಕಲ್ ಪ್ಯಾರಾಸೈಟ್ ಕ್ಯೂಂಗ್ ಹಿಯ ಪರ್ಮಿಷನ್ ತಗೊಂಡು ತನ್ನಲ್ಲೇ ಇದ್ದ ವಿಶೇಷ ಟ್ರಾನ್ಸ್ಫಾರ್ಮೇಶನ್ ಇಂದ ರೆಕ್ಕೆ ಬಿಚ್ಚ ಹಾರ್ತಾನೆ. ಕಾಂಗ್ವು ಹಾಗೂ ಸೂಯಿನ್ ಹೈವೇಗೆ ಬಂದಿದ್ದರು. ಅಲ್ಲಿ ಪಿಕಪ್ ಮಾಡೋಕೆ ಕಾರ್ ತಗೊಂಡು ಬಾ ಅಂತ ಕಾಂಗ್ವು ತನ್ನ ಫ್ರೆಂಡ್ಗೆ ಹೇಳಿದ್ದ. ಆ ಫ್ರೆಂಡ್ ಸರಿಯಾದ ಟೈಮಿಗೆ ಬಂದಿದ್ದಕ್ಕೆ ಇವರಿಬ್ಬರು ಕಾರ್ ಹತ್ತಿ ಹೋಗ್ತಾರೆ. ಆಗ ಕಾಂಗ್ವುಗೆ ಈ ಗ್ಯಾಂಗ್ನ ಜನ ಎಲ್ಲಿದ್ದರೂ ತನ್ನನ್ನ ಹೇಗೆ ಹುಡುಕಿಕೊಂಡು ಬರ್ತಿದ್ದಾರೆ ಅಂತ ತಲೆಬಿಸಿ ಆಗ್ತಿತ್ತು. ಅದರ ಬಗ್ಗೆ ಫ್ರೆಂಡ್ ಹತ್ತಿರ ಕೇಳ್ತಾನೆ. ಆಗ ಫ್ರೆಂಡ್ನ ಮುಖದ ಎಕ್ಸ್ಪ್ರೆಷನ್ ಕಂಡು ಇದು ಅವನದೇ ಕೆಲಸ ಅಂತ ಕಾಂಗ್ವುಗೂ ಕನ್ಫರ್ಮ್ ಆಗಿತ್ತು. ಅಷ್ಟರಲ್ಲಿ ಈ ಮ್ಯಾಟರ್ ಮುಗಿಸಬೇಕು ಅಂತ ಆ ಫ್ರೆಂಡ್ ಚಾಕುವನ್ನು ಹೊರಗೆ ತೆಗೆದು ಕಾಂಗ್ವು ಮೇಲೆ ಅಟ್ಯಾಕ್ ಮಾಡಿದ್ದ. ಇಬ್ಬರು ಕಾರ್ ಡ್ರೈವಿಂಗ್ ಅಲ್ಲಿರುವಾಗಲೇ ಹೊಡೆದಾಟ ಮಾಡಿಕೊಳ್ತಾರೆ. ಆಗ ಅಲ್ಲಿಗೆ ಬಂದಿದ್ದು ಅಂಕಲ್ ಪ್ಯಾರಾಸೈಟ್. ಅವನಿಗೆ ಎಲ್ಲರ ಮೇಲೂ ದ್ವೇಷ ಇತ್ತು. ಹಾಗಾಗಿ ಮೊದಲಿಗೆ ಕಾರಿನ ರೂಫ್ ಅನ್ನೇ ಕಿತ್ತು ಹಾಕ್ತಾನೆ. ಅಲ್ಲಿಗೆ ಎಲ್ಲರೂ ಸರಿಯಾಗಿ ಸಿಕ್ಕಿ ಹಾಕಿಕೊಳ್ತಾರೆ. ಆಗ ಮೊದಲೇ ಹೇಳಿದ ಹಾಗೆಯೇ ಅಪಾಯ ಇದ್ದಾಗ ತಾನು ಬರ್ತೇನೆ ಅಂತ ಹೇಳಿದ್ದ ಪ್ಯಾರಾಸೈಟ್ ಈಗ ಹೊರಕ್ಕೆ ಬಂದಿತ್ತು. ಈ ಅಂಕಲ್ ಪ್ಯಾರಾಸೈಟ್ನ ಮೊದಲ ದಾಳಿಗೆ ಅಸ್ವಸ್ಥ ಆಗಿದ್ದು ಫ್ರೆಂಡ್ ಆಗಿದ್ದ. ಹರಿತವಾದ ಅಂಗವನ್ನು ಅಂಕಲ್ ಪ್ಯಾರಾಸೈಟ್ ಫ್ರೆಂಡ್ಗೆ ಚುಚ್ಚಿದ್ದ. ಅದೇ ಸಮಯಕ್ಕೆ ಕಾಂಗ್ವು ಕಾರನ್ನ ಅಡ್ಡದಿಡ್ಡಿ ತಿರುಗಿಸ್ತಾನೆ. ಅದರಿಂದ ಅಂಕಲ್ ಪ್ಯಾರಾಸೈಟ್ ಏನು ಕೆಳಗೆ ಬಿದ್ದಿರ್ತಾನೆ. ಆದರೆ ಕಾರ್ನ ಕಂಟ್ರೋಲ್ ತಪ್ಪಿ ಅದು ಪ್ರಪಾತದ ತುತ್ತ ತುದಿಗೆ ಹೋಗಿ ಸಿಲುಕಿಕೊಳ್ಳುತ್ತೆ. ಅಂಕಲ್ ಪ್ಯಾರಾಸೈಟ್ ಬಿದ್ದ ತಕ್ಷಣ ಸೂಯಿನ್ ಕೂಡ ಹಾರಿಕೊಂಡಿದ್ದಳು. ಇಬ್ಬರಿಗೂ ಘನಘೋರ ಯುದ್ಧ ಆಗತ್ತೆ. ಪ್ರಜಾತಿ ಒಂದೇ ಆಗಿದ್ದರೂ ಪರಿಸ್ಥಿತಿಗೆ ಅನುಗುಣವಾಗಿ ಸೂಯಿನ್ ಒಳಗಿರುವ ಪ್ಯಾರಾಸೈಟ್ ಮಾನ್ಸ್ಟರ್ ಅಂಕಲ್ನನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾ ಇತ್ತು. ಅಂಕಲ್ ಇಷ್ಟೊತ್ತು ತನ್ನ ಸಂಪೂರ್ಣ ಶಕ್ತಿ ಹೊರಗೆ ಹಾಕಿ ಸಾಮಾನ್ಯ ಮನುಷ್ಯರ ಜೊತೆ ಹೊಡೆದಾಟ ಮಾಡಿದ್ದಕ್ಕೆ ಈಗ ಅವನ ಶಕ್ತಿ ಕಡಿಮೆ ಆಗ್ತಾ ಬರ್ತಿತ್ತು. ಕೊನೆಗೆ ಅವನಿಗೆ ಸೂಯಿನ್ಳ ಪರಿಸ್ಥಿತಿ ಅರಿವಿಗೆ ಬರುತ್ತೆ. ಅವಳು ಅರ್ಧ ಮನುಷ್ಯ ಅರ್ಧ ಮಾನ್ಸ್ಟರ್. ಅವಳು ಏನಾದರೂ ಜೀವಂತ ಇದ್ದರೆ ನಮಗೆಲ್ಲ ತೊಂದರೆ ಅಂತ ಅನಿಸುತ್ತೆ. ಇದೊಂದು ಪ್ಯಾರಾಸೈಟ್ ಹೀಗೆ ಆಗಿದೆ ಅಂತ ಪ್ಯಾಸ್ಟರ್ಗೆ ಹೇಳಲು ರೆಕ್ಕೆ ಬಿಚ್ಚಿ ಅಂಕಲ್ ಹಾರಿದ್ದ. ಆಗಲೇ ಸೂಯಿನ್ ಅವನ ಹೃದಯಕ್ಕೆ ಚುಚ್ಚಿ ಎಳೆದು ನೆಲಕ್ಕೆ ಬಿಸಾಕ್ತಾಳೆ. ಅಲ್ಲಿಗೆ ಅಂಕಲ್ ಸತ್ತು ಹೋಗ್ತಾನೆ. ಆದರೆ ಕಾರಲ್ಲಿ ಸತ್ತಿದ್ದ ಫ್ರೆಂಡ್ ಸಾಯುವಾಗ ಕಾಂಗ್ವುನ ಕಾಲರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸತ್ತಿದ್ದ. ಅವನಿಂದ ತಪ್ಪಿಸಿಕೊಳ್ಳಲಾಗದೆ ಕಾಂಗ್ವು ಒದ್ದಾಡ್ತಾ ಇದ್ದ. ಕಾರ್ ಬೇರೆ ಪ್ರಪಾತಕ್ಕೆ ಉರುಳುವ ಹಂತದಲ್ಲಿತ್ತು. ಆಗ ಇದೇ ಸೂಯಿನ್ ಒಳಗಿರುವ ಪ್ಯಾರಾಸೈಟ್ ಬಂದು ಅವನನ್ನ ಎತ್ತಿ ಮೇಲಕ್ಕೆ ಕರ್ಕೊಳ್ಳುತ್ತೆ. ಈಗ ಜೂನ್ ಕ್ಯೂಂಗ್ ವಾನ್ ಸೋಕ್ ಕೊಟ್ಟಿರುವ ಫೈಲ್ಗಳನ್ನ ನೋಡ್ತಾ ಇದ್ದಳು. ಅಲ್ಲಿ ವಿಚಿತ್ರವಾಗಿ ಕೊಲೆ ಆಗಿದ್ದ ಸೂಪರ್ ಮಾರ್ಕೆಟ್ನ ಗಿರಾಕಿಯ ಕೇಸ್ ಫೈಲ್ ಇತ್ತು.
ಅದೆಲ್ಲ ಡೀಟೇಲ್ಸ್ ನೋಡಿದ ಮೇಲೆ ಇದರಲ್ಲಿ ವಿಕ್ಟಿಮ್ ಆಗಿದ್ದ ಸೂಯಿನ್ ತನ್ನನ್ನ ತಾನು ಕಾಪಾಡಿಕೊಳ್ಳೋಕೆ ಹೀಗೆ ಮಾಡಿರುವ ಪ್ಯಾರಾಸೈಟ್ ಮಾನ್ಸ್ಟರ್ ಅಂತ ಜೂನ್ ಕ್ಯೂಂಗ್ಗೆ ಗೊತ್ತಾಗತ್ತೆ. ಬರೀ ಇಷ್ಟೇ ಅಲ್ಲ, ಸೂಯಿನ್ಗೆ ಇನ್ನೂ ದೊಡ್ಡ ಆಪತ್ತು ಇದೆ. ಅವಳ ಸ್ಥಿತಿ ಗೊತ್ತಿಲ್ಲದೆ ಜೂನ್ ಕ್ಯೂಂಗ್ ತನ್ನ ಹಠ ಸಾಧನೆಗೆ ಕ್ರೂರವಾದ ದಾರಿ ಆರಿಸಿಕೊಳ್ತಾಳೆ. ಯಾಕೆಂದ್ರೆ ಅವಳ ಗಂಡನ ಜೊತೆಗಿನ ಫ್ಲಾಶ್ ಬ್ಯಾಕ್ ಅವಳ ಕಣ್ಣಿಗೆ ಕಟ್ತಾ ಇತ್ತು.